ಶ್ರೀಹರಿಯ ನಿದ್ರಾವಸ್ಥೆ ರೂಪವನ್ನ ರಂಗನಾಥನೆಂದು ನಾವು ಪೂಜೆ ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ದೇವಿ ಒಂದು ಬಾವಿಯ ಒಳಗೆ ನಿದ್ರಾವಸ್ಥೆ ರೂಪದಲ್ಲಿ ಕಂಡು ಬರ್ತಾಳೆ. ಈ ದೇವಿ ಯಾರು? 800 ವರ್ಷಗಳ ಹಿಂದೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಬಾವಿ ತೋಡ್ಬೇಕಾದ್ರೆ ಆ ಬಾವಿಯಲ್ಲಿ ಒಂದು ದೊಡ್ಡ ಗುಂಡುಕಲ್ ಸಿಗುತ್ತೆ. ಆ ಬಂಡೆಯನ್ನ ಆ ರೈತ ಗಮನಿಸಿದಾಗ ಅದರಲ್ಲಿ ದೇವಿಯ ನಿದ್ರಾವಸ್ಥೆ ರೂಪ ಕಂಡು ಬರುತ್ತೆ. ಅದನ್ನ ಎತ್ತಲು ಹೋದಾಗ ಅದು ಆಚೆ ಬರೋದೇ ಇಲ್ಲ. ಊರಿನವರೆಲ್ಲ ಸೇರಿ ಎತ್ತಿದ್ರು ಕೂಡ ಅದು ಆಚೆ ಬರೋದೇ ಇಲ್ಲ. ಸರಿ, ಮಾರನೇ ದಿನ ಪ್ರಯತ್ನ ಮಾಡೋಣ ಅಂತ ಆ ರೈತ ಮನೆಗೆ ಹೋಗಿ ಮಲ್ಕೊಂಡಾಗ ಮಧ್ಯರಾತ್ರಿಯಲ್ಲಿ ಅವನಿಗೆ ಗೆಜ್ಜೆ ಸದ್ದು, ಮಲ್ಲಿಗೆ ಸುವಾಸನೆ ಬರಲು ಶುರುವಾಗುತ್ತೆ. ಆ ಗೆಜ್ಜೆ ನಾದವನ್ನ ಹಿಂಬಾಲಿಸ್ಕೊಂಡು ಹೋದಾಗ ಆ ಬಾವಿಯಿಂದ ಒಂದು ದೊಡ್ಡ ಬೆಳಕು ಆಚೆ ಬರ್ತಿರುತ್ತೆ. ಆ ಬಾವಿ ಹತ್ರ ಹೋಗಿ ನೋಡಿದಾಗ ಆ ಬೆಳಕಿನಿಂದ ಒಂದು ಅಶರೀರ ವಾಣಿ ಆಚೆ ಬರಲು ಶುರುವಾಗುತ್ತೆ. ಅದೇನಂದ್ರೆ, ನಾನು ಮೇಲೆ ಬರಲು ಇಚ್ಛಿಸಲ್ಲ, ಭೂಮಿ ಒಳಗೇನೆ ನಾನು ಇರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಆ ರೈತ, ನೀನು ಯಾರು ತಾಯಿ ಅಂತ ಕೇಳಿದಾಗ, ನಾನು ಯಲ್ಲಮ್ಮ ದೇವಿ ಅಂತ ಉತ್ತರಿಸ್ತಾಳೆ. ಮಾರನೇ ದಿನ ಆ ರೈತ ಗುಡಿ ಗೋಪುರಗಳನ್ನ ಕಟ್ಟಿಸ್ತಾರೆ. ಈಗಲೂ ಕೂಡ ಈ ಕ್ಷೇತ್ರದಲ್ಲಿ ದೇವಿಯ ನಿದ್ರಾವಸ್ಥೆ ರೂಪವನ್ನ ನಾವು 10 ಅಡಿ ಇರುವ ಬಾವಿ ಒಳಗೆ ನೋಡ್ಬೋದು. ಈ ಕ್ಷೇತ್ರ ಎಲ್ಲಿದೆ ತಿಳ್ಕೊಬೇಕಾ? ಹಾಗಾದ್ರೆ ಹೇಳಿ, ಉಧೋ ಉಧೋ ಯಲ್ಲಮ್ಮ.